ಎಲ್ರಿಗೂ ನಮಸ್ಕಾರ. ಡೈರೆಕ್ಟಾಗಿ ವಿಷಯಕ್ಕೆ ಬರೋದಾದರೆ ಪ್ರೋಮೋ ಕೊಟ್ಟಿದ್ದಾರೆ. ಅಂದರೆ ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಸುದೀಪ್ ಅಣ್ಣ ಇಲ್ಲಿ ಸ್ಪರ್ಧಿಗಳ ಜೊತೆ ಮಾತಾಡ್ತಿದ್ದಾರೆ. ಯಾಕೆ ಅಂದರೆ ಇಲ್ಲಿ ನ್ಯಾಮಿನೇಟ್ ಆಗಿರೋ ಪ್ರಕ್ರಿಯೆ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ಬೇಕಲ್ಲ. ಒಂದು ಸೂಟ್ ಕೇಸ್ ಏನಿರುತ್ತೆ, ಆ ಸೂಟ್ ಕೇಸಲ್ಲಿ ಆ ಒಂದು ಸೀಕ್ರೆಟ್ ಕಾರ್ಡ್ ಏನು ಸಿಗುತ್ತೆ, ಅವರು ಮತ್ತೆ ಮನೆಗೆ ಬರೋದಿಲ್ಲ, ದೊಡ್ಡ ಮನೆಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಆ್ಯಕ್ಟಿವಿಟಿ ರೂಮ್ಗೆ ಕಳಿಸ್ತಾ ಇದ್ದಾರೆ. ಸೊ ಸೂಟ್ ಕೇಸ್ ಸಮೇತವಾಗಿ ಈ 5 ಜನ ಏನಿದ್ದಾರೆ, ಉಗ್ರಂ ಮಂಜು ಮತ್ತು ಗೌತಮಿ ಜಾಧವ್, ರಜತ್, ಬುಜ್ಜಿ ಹಾಗೇನೆ ಭವ್ಯ ಗೌಡ, ಈ ಕಡೆ ನೋಡೋದಾದ್ರೆ ಧನ್ರಾಜ್ ಅವರು, ಈ 5 ಜನ ಕೂಡ ಸೂಟ್ ಕೇಸ್ ತಗೊಂಡೋಗಿ ನಿಂತ್ಕೊಳ್ತಿದ್ದಾಗೆ ಆ ಸೂಟ್ ಕೇಸಲ್ಲಿ ಯಾರಿಗೆ ಕಾರ್ಡ್ ಸಿಗುತ್ತೋ ಅದು ಆಕ್ಟಿವಿಟಿ ರೂಮಲ್ಲೇ ಅವರು ನಿಂತ್ಕೊಳ್ತಾರೆ. ಸೊ ಆಕ್ಟಿವಿಟಿ ರೂಮಿಂದ ಮತ್ತೆ ಬರೋದಿಲ್ಲ. ನಾನು ಮೊದಲೇ ಒಂದು ವಿಡಿಯೋದಲ್ಲಿ ಹೇಳಿದಾಗೆ ಶನಿವಾರ ಒಬ್ಬರು ಹೋಗ್ತಾರೆ, ಹಾಗೆ ಭಾನುವಾರ ಒಬ್ಬರು ಹೋಗ್ತಾರೆ. ಸೊ ಡಬಲ್ ಎಲಿಮಿನೇಷನ್ ಇರೋದ್ರಿಂದ ಒಬ್ಬರು ಎಲಿಮಿನೇಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ದೊಡ್ಡ ಮನೆಯಿಂದ ಒಬ್ಬರು ಹೊರಟೋಗ್ಬಿಡ್ತಾರೆ, ಆಕ್ಟಿವಿಟಿ ರೂಮಿಂದ ಮತ್ತೆ ಬರೋದಿಲ್ಲ ಅಂತಲೇ ಹೇಳ್ಬೋದು. ಮತ್ತೆ ನೋಡೋದಾದ್ರೆ ಇಲ್ಲಿ ಸಡನ್ ಆಗಿ ಒಂದು ವಿಷಯ ಇಲ್ಲಿ ಸ್ಪ್ರೆಡ್ ಆಗ್ತಿರೋದು ಏನಂದರೆ, ಗೌತಮಿ ಜಾಧವ್ ಅವ್ರಿಗೆ ಆ ಒಂದು ಕಾರ್ಡ್ ಸಿಕ್ಕಿದೆ. ಗೌತಮಿ ಜಾಧವ್ ಅವರು ಆಕ್ಟಿವಿಟಿ ರೂಮಲ್ಲೇ ಉಳ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಮತ್ತು ಇನ್ನೊಂದು ಟ್ರೋಫಿ ಕೂಡ, ಅಂದರೆ ಒಂದು ಬಿಗ್ ಬಾಸ್ ಫಿನಾಲೆಗೆ ಒಬ್ಬರು ವಿನ್ನರ್ ಆಗ್ತಾರೆ. ಆ ವಿನ್ನರ್ಗೆ ಯಾವ ಥರ ಟ್ರೋಫಿ ಸಿಗುತ್ತೆ ಅಂತ ಕೂಡ ತೋರಿಸ್ತಾ ಇದ್ದಾರೆ. ಸೊ ಆ ಟ್ರೋಫಿ ಅಂತೂ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಅದನ್ನು ನೋಡಿದ ತಕ್ಷಣ ಎಲ್ಲರೂ, ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಸ್ಪರ್ಧಿಗಳಿದ್ದಾರೆ ಅಷ್ಟು ಸ್ಪರ್ಧಿಗಳು ಕೂಡ ಹಾಂ ಅಂತ ಹೇಳ್ಬಿಟ್ಟು ಬಾಯ್ ಬಿಟ್ಟರು ಒಂದೇ ಸರಿನೇ. ಸೊ ಯಾರಿಗೆ ಸಿಗ್ಬೋದು ಅಂತ ಹೇಳ್ಬಿಟ್ಟು ಕುತೂಹಲ ಕೂಡ ಇದೆ. ಸೊ ಆ ಒಂದು ಟ್ರೋಫಿ ನೀವು ಕೂಡ ಆ ಪ್ರೋಮೋ ನೋಡಿದರೆ ನಿಮಗೂ ಕೂಡ ಗೊತ್ತಿರುತ್ತೆ. ಆ ಒಂದು ಟ್ರೋಫಿ ಯಾರಿಗೆ ಸಿಗ್ಬೋದು ಅಂತ ಹೇಳ್ಬಿಟ್ಟು ನಿಮ್ಗೆ ಅನಿಸುತ್ತೆ, ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಗೌತಮಿ ಜಾಧವ್ ಅವರು ಇವಾಗ ಆಲ್ರೆಡಿ ಆಕ್ಟಿವಿಟಿ ರೂಮಿಂದ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸ್ಪ್ರೆಡ್ ಆಗ್ತಿದೆ. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಗೌತಮಿ ಜಾಧವ್ ಅವ್ರಿಗೂ ತುಂಬಾ ಫ್ಯಾನ್ ಪೇಜ್ ಇದೆ ಅಂತಲೇ ಹೇಳ್ಬೋದು. ಸೊ ಯಾರ ಬಗ್ಗೆನೂ ಏನು ಹೇಳೋಕ್ಕಾಗಲ್ಲ. ಸೊ ಬೇಜಾರಾಗೋದೇನಿಲ್ಲ. ಯಾರಾದರೂ ಒಬ್ಬರು ವಿನ್ ಆಗಲೇಬೇಕು. ಯಾರು ಬಂದರೂ, ಯಾರು ಹೊರಗಡೆ ಬಂದರೂ ಕೂಡ ಬೇಜಾರಾಗೋದಂತ ಏನಿಲ್ಲ. ಸೊ ಅವರು ಆಗಬೇಕು, ಇವ್ರು ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒಂದು ತಲೆಯಲ್ಲಿ ಓಡ್ತಾ ಇರುತ್ತೆ. ಅವರೇ ವಿನ್ ಆಗಬೇಕು, ಇವರೇ ವಿನ್ ಆಗಬೇಕು ಅಂತ ಹೇಳ್ಬಿಟ್ಟು. ಬಿಗ್ ಬಾಸ್ ಮನೆಯಲ್ಲಿ ಯಾವ ಥರ ಟಾಸ್ಕ್ ಆಡಿರ್ತಾರೆ, ಯಾವ ಥರ ಇದು ಮಾಡಿರ್ತಾರೆ, ಓಟಿನ ಎಷ್ಟು ಓಟ್ ಬಿದ್ದಿರುತ್ತೆ ಅದ್ರ ಮೇಲೆ ಡಿಫೆಂಡ್ ಆಗಿರೋದ್ರಿಂದ, ಸೊ ಯಾರಾದರೂ ಒಬ್ಬರು, ಅಂದರೆ ಯಾರಾದರೂ ಇಬ್ಬರು, ಈ ಸರಿ ಡಬಲ್ ಎಲಿಮಿನೇಷನ್ ಇರೋದ್ರಿಂದ ಯಾರಾದರೂ ಇಬ್ಬರು ಹೊರಗಡೆ ಹೋಗಲೇಬೇಕು, ಇನ್ನು ಒಬ್ಬರು ವಿನ್ನರ್ ಆಗಲೇಬೇಕು. ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ತಪ್ಪದೆ ನೋಡ್ತಿದ್ರ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳು ಕೂಡ ಬರ್ತಾನೆ ಇರುತ್ತೆ, ತಪ್ಪದೆ ನೋಡಿ.